ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತೀಯರು 1857ರ ಇಸವಿಯನ್ನು ಯಾವತ್ತಿಗೂ ಮರೆಯುವುದಿಲ್ಲ. ಯಾಕೆಂದರೆ 1857ರ ಸಂದರ್ಭದಲ್ಲಿ ಒಂದು ಘಟನೆ ಆಗ್ತದೆ. ಅದು 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 ಯಾವ ಘಟನೆ ಅಂದರೆ ಅದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಅವತ್ತು ಭಾರತದ ಹಲವಾರು ರಾಜರು ಒಕ್ಕೂಟವಾಗಿ ಒಗ್ಗೂಡಿ ಬ್ರಿಟಿಷರ ದರ್ಪ ಮತ್ತು ದೌರ್ಜನ್ಯ ವಿರುದ್ಧ ಒಂದು ಕ್ರಾಂತಿ ಹಿಡಿಸಿದಂಥ ಕಾಲ. ಆ ದಂಗೆಯನ್ನು ಬ್ರಿಟಿಷರು ವಿಫಲಗೊಳಿಸಿರಬಹುದು, ಆದರೆ ಆ ದಂಗೆ ಬ್ರಿಟಿಷರಿಗೆ ಭಾರಿ ದೊಡ್ಡ ಹೊಡೆತ ನೀಡಿದ್ದು ನಿಜ. ಸ್ನೇಹಿತರೆ, 1857ರ ದಂಗೆಯ ನಾಯಕತ್ವವನ್ನು ವಹಿಸಿದ್ದು ನಾನಾ ಸಾಹೇಬ. 1857ರ ದಂಗೆಯನ್ನು ನಾವು ಓದುವಾಗ ನಮಗೆ ಪ್ರಮುಖವಾಗಿ 3 ಜನರ ನಾಯಕರ ಹೆಸರು ಪುಸ್ತಕದಲ್ಲಿ ಕೇಳಿಬರುತ್ತಿತ್ತು. ಒಂದು ನಾನಾ ಸಾಹೇಬ, ಇನ್ನೊಂದು ತಾತ್ಯಾ ಟೋಪೆ, ಇನ್ನೊಂದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಇವರು 3 ಜನ ಅಲ್ಲದೆ ಅದರಲ್ಲಿ ಹಲವಾರು ಜನ ಪರಾಕ್ರಮದಿಂದ ಹೋರಾಡಿದಂಥ ಮಹಾನಾಯಕರಿದ್ದಾರೆ. ಆ ಮಹಾನಾಯಕರಲ್ಲಿ ಒಬ್ಬ ಜಗದೀಶ್ಪುರದ ಅರಸ, 80ರ ಚಿರಯುವಕ ಕುಮಾರಸಿಂಹ ಅಂತ. ಈ ಕುಮಾರಸಿಂಹ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದಾಗ ಆತನಿಗೆ 80 ವರ್ಷವಾಗಿತ್ತು. ಆತನ ದೇಹಕ್ಕೆ ಮಾತ್ರ ಮುಪ್ಪಾಗಿತ್ತು, ಆದರೆ ಶೌರ್ಯದಲ್ಲಿ ಆತ ಚಿರಯುವಕನಂತ ಇದ್ದ. ಆತ ಬ್ರಿಟಿಷರ ಜೊತೆಗೆ ಹಲವಾರು ಬಾರಿ ಕಾದಾಟ ನಡೆಸ್ತಾನೆ. ಸ್ನೇಹಿತರೆ, ಈ ಕುಮಾರಸಿಂಹ ಬ್ರಿಟಿಷರ ಎದುರು ಹೋದದ್ದು ಕೇವಲ 1 ಬಾರಿ ಮಾತ್ರ. ಮತ್ತೆಲ್ಲ ಸಹ ಮತ್ತೆ ಬ್ರಿಟಿಷರು ಮತ್ತು ಕುಮಾರಸಿಂಹ ಮುಖಾಮುಖಿ ಆದಾಗೆಲ್ಲ ಗೆಲುವು ಕುಮಾರಸಿಂಹನದೇ ಆಗಿರುತ್ತಿತ್ತು. ಸ್ನೇಹಿತರೆ, ಇನ್ನೊಂದು ಪ್ರಮುಖ ವಿಷಯ ಏನಂದರೆ, ಈ ಕುಮಾರಸಿಂಹ ಬ್ರಿಟಿಷರಿಗೆ ಸೆರೆ ಸಿಕ್ಕಾಗಲಿ ಬ್ರಿಟಿಷರಿಂದ ಸೋತಾಗಲಿ ಸಾಯಲಿಲ್ಲ. ಬದಲಿಗೆ ತನ್ನ ರಾಜ್ಯವನ್ನು ಬ್ರಿಟಿಷರಿಂದ ವಶಪಡಿಸಿಕೊಂಡು ಸಿಂಹಾಸನದ ಮೇಲೆ ಏರಿ ವಯೋಸಹಜ ಕಾಯಿಲೆಯಿಂದ ತೀರಿ ಹೋದ. ಸ್ನೇಹಿತರೆ, ನಾನು ಇವತ್ತು ನಿಮಗೆ ಈ ಕುಮಾರಸಿಂಹನ ಕಥೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಬನ್ನಿ ಈ ಕುಮಾರಸಿಂಹನ ಗರ್ಜನೆಯನ್ನು ತಿಳಿಯೋಣ ಬನ್ನಿ. ಸ್ನೇಹಿತರೆ, ಈ ಕುಮಾರಸಿಂಹ ಜಗದೀಶ್ಪುರದ ಅರಸ. ಈ ಶಹಾಬಾದ್ ಪ್ರದೇಶದ ಆಡಳಿತವು ತಲೆತಲಾಂತರವಾಗಿ ಈ ಕುಮಾರಸಿಂಹನ ವಂಶಸ್ಥರಿಗೆ ಸೇರಿತ್ತು. ಆದರೆ ಬ್ರಿಟಿಷ್ ಗವರ್ನರ್ ಲಾರ್ಡ್ ಡಾಲ್ಹೌಸಿ ಕುತಂತ್ರದಿಂದ ಹಲವಾರು ರಾಜ್ಯಗಳನ್ನು ವಶಪಡಿಸಿಕೊಳ್ಳುತ್ತಾನೆ. ಈ ಡಾಲ್ಹೌಸಿಯ ಕುತಂತ್ರಕ್ಕೆ ಕುಮಾರಸಿಂಹನ ರಾಜ್ಯೋತ್ಸವ ಬಲಿಯಾಗ್ತದೆ. ಕುಮಾರಸಿಂಹನನ್ನು ಆತನ ರಾಜ್ಯದಿಂದ ಭ್ರಷ್ಟನಾಗಿ ಮಾಡಲಾಗ್ತದೆ. ಕುಮಾರಸಿಂಹನ ರಾಜ್ಯ ಬ್ರಿಟಿಷರ ಪಾಲಾಗ್ತದೆ. ಕುಮಾರಸಿಂಹನು ಇಂಗ್ಲಿಷರ ಕೈ ಕೆಳಗೆ ಜೀವನ ಮಾಡುವಂತಾಗ್ತದೆ. ಆದರೆ ಕುಮಾರಸಿಂಹನ ಮನಸ್ಸಿನಲ್ಲಿ ಸೇಡಿನ ಕುದಿ ಇತ್ತು. ತನ್ನ ರಾಜ್ಯವನ್ನು ಕಿತ್ತುಕೊಂಡಂಥ ಬ್ರಿಟಿಷರ ಮೇಲೆ ಕುಮಾರಸಿಂಹ ಕುದಿಯುತ್ತಿದ್ದ. ಸಮಯ ಸಿಕ್ಕಾಗ ಬ್ರಿಟಿಷರ ಮೇಲೆ ದಾಳಿ ಮಾಡಬೇಕು, ಅವರನ್ನು ತರಿದು ಹಾಕಬೇಕಂತ ಯೋಚನೆ ಮಾಡ್ತಾ ಇದ್ದ. ಕುಮಾರಸಿಂಹನ ಯೋಚನೆಗೆ ಸರಿಯಾಗಿ ಸಮಯ ಆವಾಗ ಒದಗಿ ಬಂದಿತ್ತು. ಮಂಗಲ್ ಪಾಂಡೆ ಎನ್ನುವಂಥ ಒಬ್ಬ ಸೈನಿಕ ಬ್ರಿಟಿಷರು ಕಾಡುತೋಸು ಬಳಕೆ ಮಾಡುವಂತೆ ಒತ್ತಾಯ ಮಾಡಿದಾಗ ಅದನ್ನು ಆತ ನಿರಾಕರಿಸ್ತಾನೆ. ಯಾಕೆಂದರೆ ಅದರಲ್ಲಿ ಹಂದಿ ಮತ್ತು ಹಸುವಿನ ಕೊಬ್ಬಿನ ಅಂಶವನ್ನು ಸವರಿದ್ದಾರೆ ಎನ್ನುವ ಕಾರಣಕ್ಕಾಗಿ ಇದು ನನ್ನ ಧರ್ಮಕ್ಕೆ ವಿರೋಧ ಅಂತ ಹೇಳಿದಂಥ ಮಂಗಲ್ ಪಾಂಡೆ ಆ ಕಾಡುತೋಸುಗಳ ಬಳಕೆ ಮಾಡುವುದನ್ನು ನಿರಾಕರಿಸ್ತಾನೆ. ಆಗ ಬ್ರಿಟಿಷರು ಒತ್ತಾಯ ಮಾಡಿದಾಗ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನು ಮಂಗಲ್ ಪಾಂಡೆ ಗುಂಡಿಟ್ಟುಕೊಳ್ತಾನೆ. ಈ ಮಂಗಲ್ ಪಾಂಡೆ ಒಬ್ಬ ಬ್ರಿಟಿಷ್ ಅಧಿಕಾರಿಗಳ ಗುಂಡಿಟ್ಟು ಕೊಂದ ಆಗಿನಿಂದ ಭಾರತ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವು ಶುರುವಾಯಿತು. ಭಾರತ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹಬ್ಬತೊಡಗಿತ್ತು. ಇದರ ನಾಯಕತ್ವವನ್ನು ವಹಿಸಿಕೊಂಡವನು ನಾನಾ ಸಾಹೇಬ. ಈ ನಾನಾ ಸಾಹೇಬನ ಸಂಪರ್ಕವನ್ನು ಈ ಕುಮಾರಸಿಂಹ ಬೆಳೆಸ್ತಾನೆ. ಯಾಕೆಂದರೆ ಆತನಿಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕೆನ್ನುವಂಥ ಛಲ ಕುಮಾರಸಿಂಹನಿಗಿತ್ತು. ಆ ಕಾರಣಕ್ಕಾಗಿ ನಾನಾ ಸಾಹೇಬ ಸಂಪರ್ಕಕ್ಕೆ ಕುಮಾರಸಿಂಹ ಬರ್ತಾನೆ. ಆದರೆ ಈ ಕುಮಾರಸಿಂಹ ನಾನಾ ಸಾಹೇಬ ಸಂಪರ್ಕಕ್ಕೆ ಬಂದದ್ದು ಈ ಪಾಟ್ನಾದ ಬ್ರಿಟಿಷ್ ಚೀಫ್ ಕಮಿಷನರ್ ಟೇಲರ್ಗೆ ಗೊತ್ತಾಗ್ತದೆ. ಆತ ಕುಮಾರಸಿಂಹನನ್ನು ಬಂಧಿಸಬೇಕೆನ್ನುವಂಥ ಉದ್ದೇಶದಿಂದ ಈ ಕುಮಾರಸಿಂಹನಿಗೆ ಒಂದು ಪತ್ರವನ್ನು ಬರೀತಾರೆ. ಆ ಪತ್ರದ ಒಕ್ಕಣೆ ಹೀಗಿತ್ತು: ನೀವು ಬಹಳ ವೃದ್ಧರಾಗಿದ್ದೀರಿ, ನಿಮ್ಮ ಆರೋಗ್ಯವು ಹದಗೆಟ್ಟಿದೆ, ಕೊನೆಯವರೆಗೂ ನಿಮ್ಮ ಸಹವಾಸ ದೊರೆಯಬೇಕೆಂಬ ಅತೀವ ಆಕಾಂಕ್ಷೆ ನನ್ನನ್ನು. ದಯವಿಟ್ಟು ನೀವೊಮ್ಮೆ ಪಾಟ್ನಾಗೆ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು. ನನ್ನ ಔದಾರ್ಯವನ್ನು ಒಪ್ಪಿಕೊಳ್ಳುವಂಥ ಕೃಪೆ ಮಾಡಿದರೆ ನಾನು ನಿಮಗೆ ಋಣಿಯಾಗಿರುತ್ತೇನೆ. ನನ್ನ ಈ ಆಹ್ವಾನವನ್ನು ನೀವು ತಿರಸ್ಕರಿಸುವುದಿಲ್ಲವೆಂಬ ನಿರೀಕ್ಷೆಯೊಂದಿಗೆ ಇಂತಿ ನಿಮ್ಮವ ಎಂದು ಆ ಪತ್ರದಲ್ಲಿ ಬರೆದಿದ್ದ. ಈ ಟೇಲರ್ನ ಉದ್ದೇಶ ಏನಾಗಿತ್ತು ಅಂದರೆ, ಕುಮಾರಸಿಂಹ ಒಂದು ಪಕ್ಷ ಟೇಲರ್ನ ಪತ್ರಕ್ಕೆ ಒಪ್ಪಿಕೊಂಡು
ಟೇಲರ್ನ ಆಸ್ಥಾನಕ್ಕೆ ಬಂದಾಗ ಟೇಲರ್ ಕುಮಾರಸಿಂಹ ನಾನಾ ಸಾಹೇಬರೊಡನೆ ಸಂಪರ್ಕ ಬೆಳೆಸಿ ಬ್ರಿಟಿಷ್ ಪ್ರಭುತ್ವದ ವಿರುದ್ಧ ಬಂಡೇಳಲು ನೋಡುತ್ತಿದ್ದಾನೆ ಎನ್ನುವಂಥ ಆರೋಪವನ್ನು ಹರಿಸಿ ಅವನನ್ನು ಬಂಧಿಸುವಂಥದ್ದು ಈ ಟೇಲರ್ನ ಉದ್ದೇಶವಾಗಿತ್ತು. ಆದರೆ ಸೂಕ್ಷ್ಮಮತಿಯಾದಂಥ ಕುಮಾರಸಿಂಹ ಈ ಪತ್ರ ಬಂದ ಕೂಡಲೇ ಟೇಲರ್ನ ಮನಸ್ಥಿತಿ ಅರ್ಥ ಮಾಡಿಕೊಂಡ. ಕುಮಾರಸಿಂಹ ಟೇಲರ್ನ ಪತ್ರಕ್ಕೆ ಪ್ರತಿಯಾಗಿ ಕುಮಾರಸಿಂಹ ಇನ್ನೊಂದು ಪತ್ರವನ್ನು ಬರೀತಾರೆ. ಆ ಪತ್ರದ ಒಕ್ಕಣಿಕೆ ಹೀಗಿತ್ತು: ನೀವು ತಿಳಿಸಿರುವಂತೆ ನನ್ನ ಆರೋಗ್ಯವು ತೀರಾ ಹದಗೆಟ್ಟಿರುವುದು ನಿಜ. ಆದ್ದರಿಂದ ಈಗಲೇ ನಾನು ಪಾಟ್ನಾಕ್ಕೆ ಬರಲು ಸಾಧ್ಯವಿಲ್ಲ. ನನ್ನ ಆರೋಗ್ಯ ಸುಧಾರಿಸಿದ ಕೂಡಲೇ ಹೊರಟು ಬರುತ್ತೇನೆ ಅಂತ ಕುಮಾರಸಿಂಹ ಟೇಲರ್ಗೆ ಪ್ರತ್ಯುತ್ತರವಾಗಿ ಒಂದು ಪತ್ರ ಬರೀತಾನೆ. ಇಲ್ಲಿ ಟೇಲರ್ ಚಾಪೆಯ ಕೆಳಗೆ ನುಸುಳಿದರೆ ಕುಮಾರಸಿಂಹ ರಂಗೋಲಿ ಕೆಳಗೆ ಸುಳಿಬಿಡ್ತಾನೆ. ಇದೇ ಸಮಯಕ್ಕೆ ಸರಿಯಾಗಿ ದಾನಾಪುರ ಎನ್ನುವಂಥ ಪ್ರದೇಶದಲ್ಲಿ ಈ ಬ್ರಿಟಿಷರ ವಿರುದ್ಧ ದೇಶೀಯ ಸಿಪಾಯಿಗಳು ಬಂಡಾಯ ಹೇಳ್ತಾರೆ. ಹೀಗೆ ದಾನಾಪುರದಲ್ಲಿ ಬಂಡಾಯ ಇದ್ದಂಥ ದೇಶೀಯ ಸಿಪಾಯಿಗಳು ಅಲ್ಲಿರ್ತಕ್ಕಂಥ ಬ್ರಿಟಿಷರನ್ನು ಓಡಿಸಿ, ಬ್ರಿಟಿಷ್ ಸೈನಿಕರನ್ನು ಓಡಿಸಿ ಅವರು ಸೀದಾ ಬರುವುದೇ ಜಗದೀಶ್ಪುರಕ್ಕೆ. ಯಾಕೆಂದರೆ ಈ ದಾನಾಪುರದ ಸಿಪಾಯಿಗಳಿಗೆ ಒಬ್ಬ ನಾಯಕನ ಅಗತ್ಯವಿತ್ತು. ನಮ್ಮ ನಾಯಕತ್ವವನ್ನು ಜಗದೀಶ್ಪುರದ ಕುಮಾರಸಿಂಹ ವಹಿಸಿಕೊಂಡರೆ ನಾವು ಇನ್ನಷ್ಟು ಉತ್ಸಾಹದಿಂದ ಮುನ್ನುಗ್ಗಬೇಕೆನ್ನುವಂಥ ಯೋಜನೆ ದಾನಾಪುರದ ದಾನಾಪುರದ ದೇಶೀಯ ಸಿಪಾಯಿಗಳ ಯೋಚನೆಯಾಗಿತ್ತು. ಹೀಗೆ ದಾನಾಪುರದ ಬಂಡೆದ್ದು ಜಗದೀಶ್ಪುರಕ್ಕೆ ಬಂದಂಥ ದೇಶೀಯ ಸಿಪಾಯಿಗಳು ಕುಮಾರಸಿಂಹನ ಆಸ್ಥಾನಕ್ಕೆ ಬಂದು ಕುಮಾರಸಿಂಹರ ಬಳಿ ಹೇಳ್ತಾರಂತೆ, ಕುಮಾರಸಿಂಹರೇ ಏಕೆ ಸುಮ್ಮನೆ ಕುಳಿತಿರುವಿರಿ? ಹೀಗೆ ದಾನಾಪುರದಿಂದ ಬಂಡೆದ್ದು ಜಗದೀಶ್ಪುರಕ್ಕೆ ಬಂದಂಥ ದೇಶೀಯ ಸಿಪಾಯಿಗಳು ಕುಮಾರಸಿಂಹರ ಬಳಿ ಬಂದು, ಕುಮಾರಸಿಂಹರೇ, ಮಾತೃಭೂಮಿ ಮತ್ತು ಸ್ವಧರ್ಮ ರಕ್ಷಣೆಗಾಗಿ ನೀವು ನಮ್ಮ ಜೊತೆಗೆ ಸೇರಿ ಬ್ರಿಟಿಷರ ವಿರುದ್ಧ ಹೋರಾಡಿ ಬನ್ನಿ, ನಮ್ಮ ಸೇನೆಯ ನಾಯಕತ್ವವನ್ನು ವಹಿಸಿಕೊಳ್ಳಿ ಅಂತ ಕೇಳಿಕೊಳ್ತಾರೆ. ಕುಮಾರಸಿಂಹನಿಗೆ ಇದೇ ಬೇಕಾಗಿತ್ತು. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲು ಕುಮಾರಸಿಂಹ ಸಮಯ ಕಾಯುತ್ತಿದ್ದ. ಅದು ಸಮಯ ಒದಗಿ ಬಂದಿತ್ತು. ತಕ್ಷಣವೇ ಏನು ಯೋಚನೆ ಮಾಡಿದಂಥ ಕುಮಾರಸಿಂಹ ಚಂಗನ ಜಗಿದು ಬಂದು ಆ ಸಿಪಾಯಿಗಳ ನಾಯಕತ್ವವನ್ನು ವಹಿಸಿಕೊಳ್ತಾನೆ. ಹೀಗೆ ಬ್ರಿಟಿಷರ ವಿರುದ್ಧ 80ರ ಹರೆಯದ ಒಂದು ಹಳೆ ಸಿಂಹವೊಂದು ರಣರಂಗಕ್ಕೆ ಧುಮುಕಿತ್ತು. ಹೀಗೆ ಜಗದೀಶ್ಪುರದಿಂದ ಹೊರಟಂಥ ಸಿಪಾಯಿಗಳು ಶಹಾಬಾದ್ ಜಿಲ್ಲೆಯ ಅರಾ ಎನ್ನುವಂಥ ನಗರಕ್ಕೆ ಬರ್ತಾರೆ. ಅಲ್ಲಿರ್ತಕ್ಕಂಥ ಬ್ರಿಟಿಷ್ ಕಚೇರಿಗಳನ್ನು, ಬೊಕ್ಕಸಗಳನ್ನು ಲೂಟಿ ಮಾಡ್ತಾರೆ. ಈಗ ಆಂಗ್ಲರ ಧ್ವಜವನ್ನು ನೆಲಕ್ಕೆ ಎಸಿತಾರೆ. ಸೆರೆಮನೆಯ ಬಾಗಿಲನ್ನು ತೆಗೆದು ಅಲ್ಲಿರ್ತಕ್ಕಂಥ ಕೈದಿಗಳನ್ನೆಲ್ಲ ಬಿಡುಗಡೆ ಮಾಡ್ತಾರೆ. ಅಲ್ಲಿಂದ ಒಂದು ಚಿಕ್ಕ ಕೋಟೆಯ ಕಡೆಗೆ ಮುತ್ತಿಗೆ ಹಾಕಲು ಹೋಗ್ತಾರೆ. ಆ ಕೋಟೆಯ ಒಳಗೆ ಆಂಗ್ಲರ ಹಲವಾರು ಮದ್ದುಗುಂಡುಗಳು, ಶಸ್ತ್ರಾಸ್ತ್ರಗಳ ಸಂಗ್ರಹಣೆ ಇರ್ತದೆ. ಆ ಕೋಟೆಯಲ್ಲಿ ಸುಮಾರು 75 ಜನ ಬ್ರಿಟಿಷ್ ಸೈನಿಕರಿದ್ದರು. ಅದರಲ್ಲಿ 25 ಜನ ಆಂಗ್ಲರಾದರೆ ಉಳಿದ 50 ಜನ ಸಿಖ್ ಸೈನಿಕರಾಗಿದ್ದರು. ಅವರು ಆ ಕೋಟೆಯನ್ನು ಕಾಯ್ತಾ ಇದ್ದರು. ಆರಂಭದಲ್ಲಿ ಕುಮಾರಸಿಂಹ ಕೋಟೆಯ ಮೇಲೆ ದಾಳಿ ಮಾಡ್ತಾನೆ. ಆದರೆ ಭಾರಿ ಪ್ರಮಾಣದ ದಾಳಿಯನ್ನು ಕೋಟೆಯ ಮೇಲೆ ಆತ ನಡೆಸುವುದಿಲ್ಲ. ಯಾಕೆ ಚಿಕ್ಕ ಪುಟ್ಟ ದಾಳಿಯನ್ನು ಈ ಕುಮಾರಸಿಂಹ ಮತ್ತು ಸೈನಿಕರು ಆ ಕೋಟೆಯ ಮೇಲೆ ನಡೆಸ್ತಾರೆ. ಯಾಕೆಂದರೆ ಆವಾಗಲೇ ಅರಾ ಎನ್ನುವಂಥ ಪ್ರದೇಶ ಕುಮಾರಸಿಂಹನ ವಶಕ್ಕೆ ಬಂದ ಕಾರಣ ಈ ಕೋಟೆಯ ಮೇಲೆ ಭಾರಿ ಪ್ರಮಾಣದ ದಾಳಿ ನಡೆಸುವಂಥ ಗೋಜಿಗೆ ಕುಮಾರಸಿಂಹ ಹೋಗುವುದಿಲ್ಲ. ಆದರೆ ಅಲ್ಲಿರ್ತಕ್ಕಂಥ 75 ಜನ ಆಂಗ್ಲ ಸೈನಿಕರು ಈ ಕ್ರಾಂತಿಕಾರಿಗಳ ವಿರುದ್ಧ ಶೌರ್ಯದಿಂದ ಕಾದಾಟ ನಡೆಸ್ತಾರೆ. ಹೀಗೆ ಯುದ್ಧ ಮುಂದುವರಿದ ಸಂದರ್ಭ ಏನಾಗ್ತದೆ ಅಂದರೆ, ಈ ಅರಕೋಟೆಯ ಒಳಗೆ ನೀರಿನ ಸರಬರಾಜು ಎನ್ನುವಂಥದ್ದು ನಿಂತು ಹೋಗ್ತದೆ. ಒಂದು ಕಡೆ ದೇಶೀಯ ಸಿಪಾಯಿಗಳು ದಾಳಿ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ನೀರಿಲ್ಲ ಅಂದರೆ ಯಾವುದೇ ಕೆಲಸವೂ ಆಗುವುದಿಲ್ಲ. ನೀರು ಅಲ್ಲಿ ಅತ್ಯಂತ ಅವಶ್ಯಕ. ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಬ್ರಿಟಿಷ್ ಸೇನೆಯಲ್ಲಿ ಇರ್ತಕ್ಕಂಥ ಸಿಖ್ ಸೈನಿಕರು ನೀರಿಗಾಗಿ ಬಾವಿಯನ್ನು ತೋಡುವಂಥ ಕೆಲಸವನ್ನು ಶುರು ಮಾಡ್ತಾರೆ. ಈ ಕಡೆ ಸಿಖ್ ಸೈನಿಕರು ಒಂದು ಕಡೆ ಶೌರ್ಯದಿಂದ ಕಾದಾಡ್ತಾ ಇದ್ರಂತೆ, ದೇಶೀಯ ಸಿಪಾಯಿಗಳಿರೋದು, ಇನ್ನೊಂದು ಕಡೆ ಬಾವಿ ತೋಡ್ತಾ ಇದ್ರಂತೆ. ಹೀಗೆ ಈ ಸಿಖ್ ಸಿಪಾಯಿಗಳು ಶೌರ್ಯದಿಂದ ಕಾದಾಡಿ ಬ್ರಿಟಿಷರನ್ನು ರಕ್ಷಿಸುವುದನ್ನು ನೋಡಿದಂಥ ದೇಶೀಯ ಸಿಪಾಯಿಗಳಿಗೆ ತುಂಬ ನೋವಾಗ್ತದೆ. ಯಾಕೆಂದರೆ ಸಿಖ್ ಸೈನಿಕರು ಈ ದೇಶದ ಮೂಲವಾಸಿಗಳು.
ಲೆಕ್ಕಕ್ಕೆ ಸಿಪಾಯಿಗಳು ನಮ್ಮ ಜೊತೆಗೆ ಸೇರಬೇಕು. ಇಂಗ್ಲೀಷರು ಪರಕೀಯರು ಇಲ್ಲಿಂದ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದವರು. ಆದರೆ ನಮ್ಮ ಜೊತೆಗೆ ಸೇರುವ ಬದಲು ಈ ಸಿಪಾಯಿಗಳು ಬ್ರಿಟಿಷರ ಜೊತೆಗೆ ಸೇರಿ ಬ್ರಿಟಿಷರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಇದನ್ನು ನೋಡಿದಂಥ ದೇಶೀಯ ಸಿಪಾಯಿಗಳ ಮನಸ್ಸಿಗೆ ತುಂಬ ನೋವಾಗ್ತದೆ. ಆವಾಗ ದೇಶೀಯ ಸಿಪಾಯಿಗಳಿಗೆ ಹೇಳ್ತಾರಂತೆ, ದೇಶೀಯ ಸಿಪಾಯಿಗಳು ಸಿಪಾಯಿಗಳಿಗೆ ಹೇಳ್ತಾ ಇದ್ರಂತೆ, ಓ ಸಿಖ್ ಬಂಧುಗಳೇ, ಹೀಗೆ ಪರಂಗಿಗಳಿಗೆ ಸಹಾಯ ಮಾಡುತ್ತಾ ಮುಂಬರುವ ದಿನಗಳಲ್ಲಿ ಏನನ್ನು ನಿರೀಕ್ಷಿಸುತ್ತಿದ್ದೀರಿ? ಅವರು ನಮ್ಮ ರಾಜ್ಯವನ್ನು ನಾಶಪಡಿಸುವಂಥವರು, ನಮ್ಮ ತಾಯ್ನಾಡಿನ ಮೇಲೆ ಅತ್ಯಾಚಾರ ಮಾಡಿರುವರು, ನಮ್ಮ ಧರ್ಮಕ್ಕೆ ಅಪಚಾರ ಮಾಡಿರುವರು. ಅವರ ಕಡೆಗೆ ಸೇರಿ ನಮ್ಮೊಂದಿಗೆ ಯುದ್ಧ ಮಾಡುತ್ತಾ ಏನು ಸಾಧಿಸ ಬಯಸುತ್ತಿದ್ದೀರಿ? ಆದರೆ ಇದೆಲ್ಲ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತಾಯಿತು. ಯಾಕಂದರೆ ಸಿಪಾಯಿಗಳಿಗೆ ಕೂಗಿ ಹೇಳಿದರೂ ಸಹ ಅವರು ಸಿಪಾಯಿಗಳು ದೇಶೀಯ ಸಿಪಾಯಿಗಳ ಮಾತನ್ನು ಕೇಳಿಯೂ ಸಹ ಕೇಳದಂತೆ ಇದ್ದರು. ಬದಲಿಗೆ ದೇಶೀಯ ಸಿಪಾಯಿಗಳ ಮೇಲೆ ಗುಂಡಿನ ಮಳೆ ಗೆರೆಯುತ್ತಿದ್ದರು. ತಮ್ಮ ಪರವಾಗಿ ಸಿಪಾಯಿಗಳು ಹೋರಾಟ ಮಾಡೋದನ್ನು ನೋಡಿ ಈ ಕಡೆ 25 ಜನ ಬ್ರಿಟಿಷ್ ಸಿಪಾಯಿಗಳು ಕೇಕೆ ಹಾಕ್ತಿದ್ರಂತೆ. ಯಾಕೆಂದರೆ ಈ ಬ್ರಿಟಿಷರ ಕುತಂತ್ರ ಹೀಗೆ ಆಗಿತ್ತು. ದೇಶವಾಸಿಗಳ ವಿರುದ್ಧ ದೇಶವಾಸಿಗಳನ್ನ ಎತ್ತಿ ಕಟ್ಟಿ ತಮ್ಮ ಬೇಳೆಯನ್ನು ಬೇಯಿಸಿಕೊಂಡು ಅತ್ಯಂತ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದವರು ಈ ಆಂಗ್ಲರು. ಆದರೆ ಏನಾಗ್ತದಂದರೆ, ಮುಂದೆ ಈ ಅರಕೋಟೆಯಲ್ಲಿರ್ತಕ್ಕಂಥ ಈ ಬ್ರಿಟಿಷ್ ಸಿಪಾಯಿಗಳ ರಕ್ಷಣೆಗೆ ಆದರೆ ಅರಕೋಟೆಯಲ್ಲಿ ಸಿಕ್ಕಿಬಿದ್ದಂಥ ಈ ಬ್ರಿಟಿಷ್ ಸಿಪಾಯಿಗಳ ರಕ್ಷಣೆಗೋಸ್ಕರ ಡನ್ಬರ್ ಎನ್ನುವಂಥ ಒಬ್ಬ ಬ್ರಿಟಿಷ್ ಸೈನಾಧಿಕಾರಿ ನಾಯಕತ್ವದಲ್ಲಿ ಸುಮಾರು 375 ಜನ ಸೈನಿಕರು ಬರ್ತಾರೆ. ಹೀಗೆ ಬಂದಂಥ ಸೈನಿಕರು ಶೋನ್ ನದಿಯ ದಡಕ್ಕೆ ಬಂದು ಅಲ್ಲಿಂದ ಒಂದು ಕಾಡನ್ನು ಹೋಗ್ತಾರೆ. ಈ ಸೈನಿಕರು ಬರುವಾಗಲೇ ತುಂಬ ರಾತ್ರಿಯಾಗಿತ್ತು. ಹೀಗೆ ರಾತ್ರಿಯಲ್ಲಿ ನಡೆದಂಥ ಡನ್ಬರ್ ನಾಯಕತ್ವದ ಸೇನೆ ಒಂದು ಮಾವಿನ ತೋಪನ್ನು ಹೋಗ್ತದೆ. ಮಾವಿನ ತೋಪನ್ನು ಹೊಕ್ಕಿದ ತಡ ಇಲ್ಲಿಂದಲೂ ಆ ಕತ್ತಲಲ್ಲಿ ಗುಂಡಿನ ಮಳೆ ಒಮ್ಮೆಲೆ ಸೂರ್ಯ ತೊಡಗ್ತದೆ. ಮಾವಿನ ತೋಪಲ್ಲಿ ಅಡಗಿದಂಥ ಕುಮಾರಸಿಂಹ ಸೈನಿಕರು ಬ್ರಿಟಿಷ್ ಸೈನಿಕರ ಮೇಲೆ ಕಂಡಲ್ಲಿ ಗುಂಡು ಹಾರಿಸ್ತಾರೆ. ಈ ಗುಂಡಿನ ದಾಳಿಗೆ ಡನ್ಬರ್ನ ಸೇನೆ ನೆಲಕಚ್ಚಿ ಹೋಗ್ತದೆ. ಹಲವಾರು ಜನ ಸೈನಿಕರು ನೆಲಕ್ಕೆ ಉರುಳುತ್ತಾರೆ. ಹೀಗೆ ಡನ್ಬರ್ನ ಸೇನೆ ತೊಡಗ್ತದೆ. ಹೀಗೆ ಓಡಿದಂಥ ಸೇನೆ ಶೋ ನದಿ ದಡಕ್ಕೆ ಬರ್ತದೆ. ಶೋ ನದಿ ದಡದಲ್ಲಿ ಬಂದಾಗ ನೋಡಿದಾಗ ಏನು ಈ ಶೋ ನದಿ ದಡಕ್ಕೆ ಈ ಬ್ರಿಟಿಷ್ ಸೈನಿಕರು ದೋಣಿಯಲ್ಲಿ ಬಂದಿರ್ತಾರೆ. ಹೀಗೆ ಬಂದಿರತಕ್ಕಂಥ ಕೆಲವು ದೋಣಿಗಳನ್ನು ದೇಶಿ ಸಿಪಾಯಿಗಳು ಸುಟ್ಟು ಹಾಕಿದ್ದ, ಇನ್ನೂ ಉಳಿದ ದೋಣಿಗಳನ್ನು ಮರಳಿನಲ್ಲಿ ಹೂತು ಹಾಕಿದ್ರು. ಆದರೆ ಅಳಿದುಳಿದ ದೋಣಿಗಳಿದ್ದವು. ಆ ಅಳಿದುಳಿದ ದೋಣಿಗಳಲ್ಲೇ ಈ ಬ್ರಿಟಿಷ್ ಸೈನಿಕರು ಜೀವ ಉಳಿಸಿಕೊಳ್ಳುವ ಉದ್ದೇಶದಿಂದ ನದಿಗೆ ಇಳಿಸಿ ಅಲ್ಲಿಂದ ಪರಾರಿಯಾಗ್ತಾರೆ. ಹೀಗೆ ಅವತ್ತು ಸುಮಾರು 375 ಜನ ಸೈನಿಕರಲ್ಲಿ ಬದುಕುಳಿದು ಕೇವಲ 50 ಜನ ಸೈನಿಕರು ಮಾತ್ರ ಅಂತ ಸಾವರ್ಕರ್ ತಮ್ಮ ಪುಸ್ತಕದಲ್ಲಿ ಉಲ್ಲೇಖ ಮಾಡ್ತಾರೆ. ಈ ಕದನದಲ್ಲಿ ಬ್ರಿಟಿಷ್ ಸೇನಾಧಿಕಾರಿ ಡನ್ಬರ್ ಸಾವನ್ನಪ್ತಾನೆ. ಆದರೆ ಡನ್ಬರ್ನ ಸೇನೆಯನ್ನು ಕುಮಾರಸಿಂಹ ಸೋಲಿಸಿ ಸ್ವಲ್ಪ ಹೊತ್ತಿನಲ್ಲಿ ಮೇಜರ್ ಅಯರ್ನ ನಾಯಕತ್ವ ಇನ್ನೊಂದು ಸೇನೆ ಅರಕೋಟೆಯ ಕಡೆಗೆ ಬರ್ತದೆ. ಈ ಮೇಜರ್ ಅಯರ್ನಿಗೆ ಡನ್ಬರ್ ಕುಮಾರಸಿಂಹನಿಂದ ಸೋತದ್ದು ಗೊತ್ತಿರುವುದಿಲ್ಲ. ಹೀಗೆ ಬಂದಂಥ ಮೇಜರ್ ಅಯರ್ನ ಸೇನೆ ಕಡೆಗೆ ಹೋಗ್ತದೆ. ಬೀಬಿಗಂಜ್ ಎನ್ನುವಂಥ ಹಳ್ಳಿ ಪ್ರದೇಶದಲ್ಲಿ ಈ ಕುಮಾರಸಿಂಹನ ಸೇನೆಗೂ ಮೇಜರ್ ಅಯರ್ನ ಸೇನೆಗೂ ಮುಖಾಮುಖಿಯಾಗ್ತದೆ. ಭಾರೀ ಪ್ರಮಾಣದ ಯುದ್ಧ ಉಂಟಾಗ್ತದೆ. ಇದು ಆರಂಭದಲ್ಲಿ ಕುಮಾರಸಿಂಹನ ಸೇನೆಯ ಮೇಲುಗೈ ಸಾಧಿಸ್ತದೆ. ಯುದ್ಧ ಇನ್ನೂ ಅರ್ಧ ಗಂಟೆ ಮುಂದುವರೆದಿದ್ದರೆ ಕುಮಾರಸಿಂಹನ ಸೇನೆ ವಿಜಯಿಯಾಗ್ತಿತ್ತು. ಆದರೆ ತನ್ನೆಲ್ಲ ತಂತ್ರಗಳ ವ್ಯರ್ಥವಾಗಿ ತನ್ನ ಸೇನೆಯನ್ನು ಸೋಲುವುದನ್ನು ಕಂಡಂಥ ಮೇಜರ್ ಅಯ್ಯರ್ ಕೊನೆಯ ತಂತ್ರ ಎನ್ನುವಂತೆ ಇನ್ನೊಂದು ತಂತ್ರವನ್ನು ಬಳಸಲು ನಿಶ್ಚಯ ಮಾಡ್ತಾನೆ. ಅದೇನೆಂದರೆ, ತನ್ನ ಸಿಪಾಯಿಗಳಿಗೆ ಈ ಜನರಲ್ ಅಯ್ಯರ್ ಹೇಳಿರ್ತಾನಂತೆ, ಬಂದೂಕಿನ ಬಯೋನೆಟ್ಟುಗಳನ್ನು ಮುಂದುವರಿಸಿಕೊಂಡು ದಾಳಿ ನಡೆಸಲು ತನ್ನ ಸಿಪಾಯಿಗಳಿಗೆ ಆಜ್ಞಾಪನೆ ನೀಡುತ್ತಾನೆ. ಆದರೆ ಜನರಲ್ ಅಯ್ಯರ್ನ ಈ ತಂತ್ರ ಫಲಿಸ್ತದೆ. ದುರದೃಷ್ಟಕ್ಕೆ ಜನರಲ್ ಅಯ್ಯರ್ನ ಈ ತಂತ್ರ ಫಲಿಸಿ ಕುಮಾರಸಿಂಹನ ಸೇನೆ ಸೋಲ್ತದೆ. ಸೋತಂಥ ಕುಮಾರಸಿಂಹನ ಸೇನೆ ಹಿಂದಕ್ಕೆ ಓಡ್ತದೆ. ಹೀಗೆ ವಿಜಯಿಯಾದಂಥ
ಜನರಲ್ ಅಯ್ಯರ್ ಅರಕೋಟೆಯವರೆಗೆ ಹೋಗಿ ಅರಕೋಟೆಯನ್ನು ಸಹ ವಶಪಡಿಸಿಕೊಂಡು ಆ, ಆ, ಮತ್ತೆ ಕುಮಾರಸಿಂಹನ ರಾಜಧಾನಿಯಾಗಿದ್ದಂಥ ಜಗದೀಶ್ಪುರಕ್ಕೆ ಹೋಗಿ ಜಗದೀಶ್ಪುರವನ್ನು ಸಹ ವಶಪಡಿಸಿಕೊಂಡು ಜಗದೀಶ್ಪುರದಲ್ಲಿರ್ತಕ್ಕಂಥ ಹಲವಾರು ಸ್ಮಾರಕಗಳನ್ನು ಹಾಳುಗೆಡುತ್ತಾನೆ. ಅದು ಸೋತಂಥ ಕುಮಾರಸಿಂಹ ಪುರದಿಂದ ಪಲಾಯನ ಮಾಡಿ ಕಾಡು ಮೇಡುಗಳಲ್ಲಿ ಬಚ್ಚಿಟ್ಟುಕೊಳ್ಳಬೇಕಾಗ್ತದೆ. ಆದರೆ ಇಲ್ಲಿ ಕುಮಾರಸಿಂಹ ಸೋತಿದ್ದ. ಆದರೆ ಕುಮಾರಸಿಂಹ ಮಣಿದಿರಲಿಲ್ಲ. ಇದು ಕುಮಾರಸಿಂಹನಿಗೆ ಒಂದು ತಾತ್ಕಾಲಿಕ ಹಿನ್ನಡೆಯಾಗಿತ್ತು. ಯಾಕೆಂದರೆ ಕುಮಾರಸಿಂಹ ತನ್ನ ರಾಜ್ಯವನ್ನು ತಾನು ಬ್ರಿಟಿಷರನ್ನು ಓಡಿಸಲೇಬೇಕೆನ್ನುವಂಥ ಒಂದು ಮಹಾನ್ ಛಲ ಕುಮಾರಸಿಂಹನಲ್ಲಿತ್ತು. ಈ ಒಂದು ಕದನದಲ್ಲಿ ಮಾತ್ರ ಕುಮಾರಸಿಂಹ ಬ್ರಿಟಿಷರಿಂದ ಸೋತು ಹೋಗ್ತಾನೆ. ಮುಂದೆ ನಡೆದಂಥ ಹಲವಾರು ಕದನಗಳಲ್ಲಿ ಈ ಒಂದು ಕದನದ ಸೋಲನ್ನು ಕುಮಾರಸಿಂಹ ಬಡ್ಡಿ ಸಮೇತ ವಸೂಲು ಮಾಡಿಕೊಳ್ತಾನೆ. ಗಾಯಗೊಂಡಂಥ ಸಿಂಹದ ಗರ್ಜನೆ ಮತ್ತಷ್ಟು ಭೀಕರವಾಗಿರ್ತದಂತೆ. ಅದೇ ರೀತಿ ಒಂದು ಕದನದಲ್ಲಿ ಸೋತಂಥ ಕುಮಾರಸಿಂಹನ ಕದನ ಇನ್ನಷ್ಟು ಭೀಕರವಾಗಿತ್ತು. ಕುಮಾರಸಿಂಹನ ಪರಾಕ್ರಮಕ್ಕೆ ಬ್ರಿಟಿಷರು ತರತಾನುಡುಗಿದ್ದರು. ಇನ್ನು ಮುಂದೆ ಶುರುವಾಗುವುದೇ ಕುಮಾರಸಿಂಹನ ಅಸಲಿ ಪರಾಕ್ರಮ. ಸ್ನೇಹಿತರೆ, ಕುಮಾರಸಿಂಹನ ಎರಡನೇ ಹಂತದ ಹೋರಾಟ ಹೇಗಿತ್ತು ಇದನ್ನು ನಿಮಗೆ ನಾನು 2ನೇ ಸಂಚಿಕೆಯಲ್ಲಿ ತಿಳಿಸ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟ ಆಗಿದ್ದರೆ ಈ ಕಥೆಯನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳಿಕೊಳ್ತೇನೆ.